मैं मंजुनाथ शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं। ಯಾವ ಭಾಷೆಯವರಂತ ಕೇಳಿಲ್ಲ, ಯಾವ ಊರಿನವರಂತ ಕೇಳಿಲ್ಲ, ಯಾವ ಜಾತಿಯವರಂತ ಕೇಳಿಲ್ಲ. ಅವರು ಕೇಳಿದ್ದು ಇಷ್ಟೇ, ನೀವು ಯಾವ ಧರ್ಮದವರು ಅಂತ ಹೇಳಿ. ಪಾಪ ಅವರಿಗೇನು ಗೊತ್ತ್ರಿ, ಹಿಂದೂಗಳಂತ ಹೇಳಿದರೆ ಸಾಯಿಸ್ತಾರೆ, ಮುಸ್ಲಿಮರಂತ ಹೇಳಿದರೆ ಬಿಡ್ತಾರೆ ಅಂಥೇಳಿ. ಅಂತ ವಿಪರ್ಯಾಸ ಅಲ್ಲ. ಕಾಶ್ಮೀರದ ಫಲ್ಗಾಮ್ನಲ್ಲಿ ಈ ಒಂದು ಘಟನೆ ನಡೆದೈತಿ. ನಮ್ಮ ಕರ್ನಾಟಕದ ಶಿವಮೊಗ್ಗದವರಾದ ಮಂಜುನಾಥ್ ರಾವ್ ಅಂತ ಹೇಳಿ, ಆತನ ಪತ್ನಿ ಪಲ್ಲವಿ ರಾವ್ ಹಾಗೂ ಆತನ ಪುತ್ರ ಬಂದ್ಬಿಟ್ಟು ಅಭಿಜಯ್ ಅಂತ ಹೇಳಿ. ಆತನಿಗೆ ಸುಮಾರು 18 ವರ್ಷ. ಈ ಮೂವರು ಸೇರಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಕಾಶ್ಮೀರಿಗೆ ಟ್ರಿಪ್ಪಿಗೆ ಹೋಗಿರ್ತಾರೆ. ಅಲ್ಲಿ ಸುಮಾರು ಮಧ್ಯಾಹ್ನ 1:30 ಸುಮಾರಿಗೆ ಏನಾಗ್ತಿತ್ತು ಅಂತ ಹೇಳಿದರೆ, ಉಗ್ರರ ದಾಳಿ ಆಗ್ತಿತ್ತು. ಮಂಜುನಾಥ್ ರಾವ್ ಎಂಬುವರನ್ನು ಗುಂಡಿಕ್ಕಿ ಕೊಲ್ಲಲಾಗ್ತೈತಿ. ಉಗ್ರರು ಅಲ್ಲಿ ಬಂದಿರ್ತಾರೆ, ಅವರ ಕೈಗೆ ಇವರೇ ಸಿಗ್ತಾರೆ. ಅಲ್ಲಿ ಅವರನ್ನು ಕೇಳಲಾಗ್ತೈತಿ, ನೀವು ಯಾವ ಧರ್ಮದವರು ಅಂತ ಹೇಳಿ. ಅವರು ಹಿಂದೂ ಅಂತ ಹೇಳಿ ಗೊತ್ತಾದ ತಕ್ಷಣ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರನ್ನು ಕೊಂದಿದ್ದಾರೆ. ಹೆಂಡತಿಯ ಮುಂದೆನೇ ಗಂಡನನ್ನು ಗುಂಡಿಕ್ಕಿ ಕೊಲ್ತಾರೆ. ನೀವೇ ಹೇಳಿ ಸ್ನೇಹಿತರೆ, ಅವಳಿಗೆ ಯಾವ ಥರ ಫೀಲ್ ಆಗಿರಬೇಡ. ಕಣ್ಣಿಂದ ನೀರೆಲ್ಲ ರಕ್ತ ಧಾರೆ ಸುರಿದಿರ್ಬೇಕು. ಸೊ ಅವಳೇನು ಹೇಳ್ತಾಳೆ, ನನ್ನ ಗಂಡನನ್ನು ಕೊಂದಿದ್ದೀರಿ ನೀವು, ಹೇಗೂ ನನ್ನನ್ನು ಸಹ ಕೊಲ್ರಿ, ನನ್ನನ್ನು ಸಹ ಬಲಿ ತಗೊಳ್ರಿ ಅಂತ ಹೇಳಿ ಚೀರಾಡ್ತಾಳೆ. ಆವಾಗ ಉಗ್ರ ಹೇಳ್ತಾನೆ, ನಿನ್ನ ಮಗನನ್ನು ಸಾಯಿಸೋದಿಲ್ಲ. ಯಾಕಂತ ಹೇಳಿದರೆ, ಈ ವಿಷಯವನ್ನು ಹೋಗಿ ನೀನು ಮೋದಿಜಿಯವ್ರ ಹತ್ರ ಹೇಳಬೇಕಂತ ಹೇಳಿ ಹೇಳ್ತಾನೆ. ಸೊ ಮೋದಿಜಿಗೂ ಇವರಿಗೂ ಏನು ಲಿಂಕ್? ಇವರ ಜಗಳಾಟದಲ್ಲಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಕೇವಲ ಮಹಿಳೆಯರನ್ನು ಹಾಗೂ ಮಕ್ಕಳನ್ನು ಬಿಡ್ತಾರೆ, ಪುರುಷರನ್ನು ಮಾತ್ರ ಟಾರ್ಗೆಟ್ ಮಾಡಿರೋರು. ಸೊ ಈ ಒಂದು ಉಗ್ರರ ದಾಳಿಯಲ್ಲಿ 28 ಮಂದಿ ಯುವಕರು ತೀರ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಏನಂತ ಹೇಳಿದರೆ, ಈ ಮಂಜುನಾಥ್ ರಾವ್ ಅವರ ಕುಟುಂಬ ಏನೈತಲ್ಲ, ಇವರು ಮೂಲತಃ ಕರ್ನಾಟಕದ ಶಿವಮೊಗ್ಗದವರಾಗಿರ್ತಾರೆ. ಈ ಮಂಜುನಾಥ್ ರಾವ್ ಎಂಬುವರು ಏನಿರ್ತಾರೆ, ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರ್ತಾರೆ. ಸೊ ಈಗ ಹೇಗೂ ರಜೆ ಬಿದ್ದಿತ್ತಲ್ಲ, ಹೀಗಂತ ಹೇಳಿ ಅವ್ರು ಏನು ಮಾಡ್ತಾರೆ, ಕಾಶ್ಮೀರದ ಫಲ್ಗಾಮ್ಗೆ ತಿರುಗಾಡ್ಲಿಕ್ಕೆ ಹೋಗ್ತಾರೆ. ಸೊ ತಿರುಗಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದೈತಿ ಸ್ನೇಹಿತರು. ಸೊ ಇವರ ಮೇನ್ ಟಾರ್ಗೆಟ್ ಏನಂತ ಹೇಳಿದರೆ, ಹಿಂದೂಗಳ ವಿರುದ್ಧ ಇವರು ರೊಚ್ಚಿಗೆದ್ದಾರೆ. ಈ ಒಂದು ಉಗ್ರರ ದಾಳಿಯಲ್ಲಿ ಯಾರ್ಯಾರು ಕೈವಾಡ ಐತಿ, ಏನೇನಿಲ್ಲ ಎಂಬ ಅವರ ವಿರುದ್ಧ ತನಿಖೆಯನ್ನು ನಡೆಸಲಾಗ್ತಿತ್ತು ಅಂತ ಹೇಳಿ ಮೋದಿಜಿಯವರು ಟ್ವೀಟ್ ಮಾಡಿದ್ದಾರೆ. ಆ ಒಂದು ಉಗ್ರರು ಕಾಶ್ಮೀರದೊಳಗೆ ಏನಂತ ಹೇಳಿದರೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ವಿರುದ್ಧವಾಗಿ ಹಿಂದೂಗಳು ಸಹ ಏನಂತ ಹೇಳಿದರೆ, ರೊಚ್ಚಿಗೇಳಬೇಕು. ಯಾಕಂತ ಹೇಳಿದರೆ, ಎಷ್ಟಂತ ಹೇಳಿ ಹಿಂದೂಗಳನ್ನು ನೀವು ಟಾರ್ಗೆಟ್ ಮಾಡ್ತೀರಿ? ಯಾವುದೋ ಒಂದು ವಕ್ಫ್ ಕಾಯ್ದೆಗೋಸ್ಕರ ನೀವು ಇಷ್ಟೆಲ್ಲ ಹಿಂದೂಗಳನ್ನ ಬಲಿ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದರೆ, ನಿಮ್ಮನ್ನು ನಾವು ಇಂಡಿಯಾದಲ್ಲಿ ಇಳಿಸ್ಕೊಂಡಿದ್ದ ತಪ್ಪಾಯಿತು. ಈ ಒಂದು ಉಗ್ರರ ದಾಳಿಯಲ್ಲಿ ಯಾರ್ಯಾರು ಕೈವಾಡ ಐತಿ, ಏನೇನಿಲ್ಲ, ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲಾಗ್ತೈತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ಮಂಜುನಾಥ್ ರಾವ್ ಎಂಬುವರು ಏನಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.